ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸಾಹೇಬ್ರು ಪಾರ್ಟಿ ಆಫೀಸ್ ಹತ್ರ ಹೋಗಿ ಬರೋಣವಾ? ಹಾ ಸರಿ ನಡಿ ಬನ್ನಿ ಹೋಗೋಣ. ಅಯ್ಯೋ ಎಂತ ಕೆಲಸ ಮಾಡ್ಬಿಟ್ಟೆ? ಯಾಕತ್ತೆ ಏನಾಯ್ತು? ಅಲ್ಲ ಇವತ್ತು ಡ್ರೈವರ್ ಮನೆಗೆ ಬೇಗ ಹೋಗ್ಬೇಕು ಅಂದ, ಕಳಿಸ್ಕೊಟ್ಬಿಟ್ನಲ್ಲ. ಅಯ್ಯೋ ದೇವ್ರೆ. ಸುಭಾಷ್ ಮನೆಗೆ ಬಂದ? ಹಾ ಅತ್ತೆ, ಅವ್ರ ರೂಮಲ್ಲಿ ಇರ್ಬೋದು, ಬನ್ನಿ ನೋಡೋಣ. ಹಾ ಬಾ, ಸುಭಾಷ್ ನೆಪ್ಸ್ತೀನಿ. ಸುಭಾಷ್, ಲೋ ಸುಭಾಷ್ ಎದ್ದೇಳೋ. ಸುಭಾಷ್, ನಿಮ್ಮ ಅಣ್ಣ ಇನ್ನೂ ಮನೆಗೆ ಬಂದಿಲ್ಲ ಕಣೋ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ನಲ್ಲಿದೆ. ಸ್ವಲ್ಪ ಎದ್ದೇಳೋ. ಸುಭಾಷ್, ಲೋ ಸುಭಾಷ, ಪಾರ್ಟಿ ಆಫೀಸ್ ವರ್ಗೂ ಹೋಗಿ ಬರೋಣ ಕಣೋ. ಎದ್ದೇಳೋ, ಬೇಗ ಎದ್ದೇಳೋ. ಯಾರು ಎಲ್ಲಿ ಹಾಳಾಗೋದ್ರೆ ನಂಗೇನಮ್ಮ, ಎಲ್ಲರಿಗೂ ಅವ್ರವ್ರದೇ ಚಿಂತೆ. ನನ್ನ ಚಿಂತೆ ಮಾಡೋರು ಯಾರು? ಲೇ, ನಿಮ್ಮ ಅಣ್ಣ ಕಣೋ, ಎದ್ದೇಳೋ. ನಾನು ಬಿಟ್ಬಿಡಮ್ಮ. ಏನಾಯ್ತತ್ತೆ, ಬರ್ತಾರಂತ? ಅವ್ನ್ ಕಂಟು ಪೂರ್ತಿ ಕುಡ್ದಿದ್ದಾನಮ್ಮ. ಅವ್ನು ಎದ್ದು ಬಂದ್ರು ಗಾಡಿ ಓಡಿಸೋ ಸ್ಥಿತಿಲೇ ಇಲ್ಲ. ಏನ್ ಮಾಡೋದೀಗ? ಏನ್ ಮಾಡೋದು? ಜೈರಾಮನ್ ಎಪ್ಸಣ್ಣ ಬಾ. ಜೈರಾಮ, ಜೈರಾಮ. ಬಾವಾ, ಬಾವಾ. ಜೈರಾಮ ಇದ್ದಾನ? ಏನಮ್ಮ ಇಷ್ಟೊತ್ನಲ್ಲಿ ಯಾಕೆ ಎಷ್ಟೊಂದು ಕಿರ್ಸ್ತಾ ಇದೀಯಾ? ಅದು ತೀರ್ಥನ ಫೋನ್ ಸ್ವಿಚ್ ಆಫ್ ನಲ್ಲಿದೆ ಕಣೋ. ಏನಾಗಿದೆ ಅಂತ ಗೊತ್ತಿಲ್ಲ, ಭಯ ಆಗ್ತಿದೆ. ಅದಕ್ಕೆ ಇಷ್ಟೊಂದು ಯಾಕೆ ಟೆನ್ಷನ್ ಆಗ್ತಾ ಇದೀಯಾ? ಆ ಚೀಟೆ ಕಾಲ್ ಮಾಡು, ಸಿಗ್ತಾನೆ. ಅವ್ರಿಗೂ ಫೋನ್ ಮಾಡಿದ್ವಿ ಬಾವಾ, ಅವ್ರ ಫೋನು ಸ್ವಿಚ್ ಆಫ್ ಬರ್ತಿದೆ. ಈಗ ಏನ್ ಮಾಡ್ಬೇಕತ್ತೆ? ಸ್ವಲ್ಪ ಪಾರ್ಟಿ ಆಫೀಸ್ ವರೆಗೂ ಹೋಗಿ ಬರೋಣ ಅಂತ. ಅತ್ತೆ, ತೀತೇನ್ ಸಣ್ಣ ಮಗುನ? ಅವನು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಿದ್ದಾನೆ. ಆ ಮೀಟಿಂಗು ಈ ಮೀಟಿಂಗು ಅಂತ ಬ್ಯುಸಿ ಆಗಿರ್ತಾನೆ. ಆ ಬ್ಯುಸಿಯಲ್ಲಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರ್ಬೋದು. ಇಷ್ಟಕ್ಕೆಲ್ಲ ನೀವ್ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ? ನಾನ್ ಯಾವತ್ತೂ ನೀವ್ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿರೋದೇ ನೋಡಿಲ್ವಲ್ಲ. ಹಾ ಗೊತ್ತಾಯ್ತು ಬಿಡಿ. ಈ ಮನೇಲಿ ನಮ್ ಎಲ್ರಿಗೂ ಟೆನ್ಷನ್ ಕೊಡ್ಬೇಕು ಅಂತಾನೆ ಒಬ್ರು ಬಂದಿದ್ದಾರೆ. ಇಲ್ಲಮ್ಮ, ನಮ್ ತೀರ್ಥ ಯಾವಾಗ್ಲೂ ಫೋನ್ ಸ್ವಿಚ್ ಆಫ್ ಮಾಡೋ ದಡ್ತನ ಮಾಡೋದಿಲ್ಲ. ಅದಕ್ಕೆ ಭಯ ಆಗ್ತಿದೆ. ಅತ್ತೆ, ತೀರ್ಥ ಯಾವತ್ತೂ ದಡ್ತನದ ಕೆಲಸ ಮಾಡಿರ್ಲಿಲ್ಲ. ಆದ್ರೆ ಅವ್ನ್ ಮಾಡಿರೋ ದಡ್ತನ ನಮ್ ಕಣ್ ಮುಂದೆನೆ ನಿಂತಿದ್ಯಲ್ಲ. ಪ್ರತಿಯೊಂದಕ್ಕೂ ಪ್ರಾರಂಭ ಅಂತ ಇರುತ್ತಲ್ವಾ, ಹಾಗೆ ತೀರ್ಥನು ತಪ್ಪು ಮಾಡೋದಕ್ ಶುರು ಮಾಡಿರ್ಬೋದು. ಅಮ್ಮೋನಮ್ಮ, ಏನಿದು ಚಿಕ್ಕ ಮಕ್ಕಳ ತರ? ಈ ದೊಡ್ಡವರು ಪಾರ್ಟಿ ಮೀಟಿಂಗ್ ಅಲ್ಲಿ ಇದ್ದಾಗ ಸ್ವಿಚ್ ಆಫ್ ಮಾಡಿರ್ತಾರೆ, ಇಲ್ಲಾಂದ್ರೆ ಸೈಲೆಂಟ್ ಮೋಡ್ಗೆ ಹಾಕಿರ್ತಾನೆ. ಅದೇ ರೀತಿ ತೀರ್ಥ ಮಾಡಿರ್ತಾನೆ. ಇಷ್ಟಕ್ಕೆಲ್ಲ ಟೆನ್ಷನ್ ಯಾಕೆ ಹೋಗ್ತೀಯಾ? ಹೋಗ್ ಮಲ್ಕೋ. ಇಲ್ಲ ಕಣೋ, ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಒಂದ್ 5 ನಿಮಿಷ ಪಾರ್ಟಿ ಆಫೀಸ್ ವರ್ಗೂ ಹೋಗಿ ಬಂದ್ಬಿಡೋಣ. ಹೌದು ಬಾವಾ, ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ. ಜೈ, ನೀನ್ ಹೋಗ್ ಮಲ್ಕೋ, ನಾನು ಅವ್ರನ್ನ ಕಳಿಸ್ತೀನಿ. ಅತ್ತೆ, ತೀರ್ಥ ಒಂದ್ ಅರ್ಧ ಮುಕ್ಕಾಲ್ ಗಂಟೆಲಿ ಬರ್ತಾನೆ. ನೀವ್ ಟೆನ್ಷನ್ ಮಾಡ್ಕೋಬಿಡಿ, ನೀವ್ ಹೋಗ್ ಮಲ್ಕೋ. ಅಮ್ಮ, ಈಗೇನು ಬರ್ತೀಯೋ ಇಲ್ವಾ? ಅಮ್ಮ ಕೂಲ್ ಅಮ್ಮ, ಯಾಕೆ ಟೆನ್ಷನ್ ಮಾಡ್ಕೋತಾ ಇದೀಯಾ? ಬಾ ಹೋಗೋಣ. ಬಾವಾ, ಸ್ವಲ್ಪ ಬೇಗ ಹೋಗ್ತೀರಾ? ಅವಸರವೇ ಅಪಘಾತಕ್ಕೆ ಕಾರಣ. ನಿನ್ ತಲೆ ನಿಧಾನಕ್ಕೆ ಹೀಗೆ ಹೋದ್ರೆ ನನಗೇನಾದ್ರೂ ಆಗ್ಬಿಡುತ್ತಷ್ಟೇ. ಬೇಗ ಹೋಗೋ. ಅತ್ತೆ, ಅದು ಈಗ ಎಲೆಕ್ಷನ್ ಅಲ್ವಾ, ಅದಕ್ಕೆ ಸಾಹೇಬ್ರು ಪಾರ್ಟಿ ಆಫೀಸ್ ಅಲ್ಲೇ ಇರ್ತಾರೆ. ನೀವೇನು ತಲೆ ಕೆಡ್ಸ್ಕೋಬೇಡಿ. ನಾನು 1-2 ಸರಿ ಪಕ್ಷದ ಕೆಲಸ ಮುಗಿಸ್ಕೊಂಡು ರಾತ್ರಿನೇ ಮನೆಗೆ ಹೋಗಿದ್ದು. ಗಾಬರಿ ಮಾಡ್ಕೋಬೇಡ ಅಂತ ನನಗೆ ಹೇಳ್ತೀಯ. ನಿನ್ ಮುಖ ನೋಡ್ಕೊಂಡಿದ್ಯಾ? ನೀನು ಗಾಬರಿ ಆಗಿದ್ಯಾ ತಾನೆ? ನಾನಾ? ಇಲ್ಲ ಅತ್ತೆ, ಹಾಗೇನೂ ಇಲ್ಲ.
ಆಫೀಸ್ ಬಂತು, ನೀವಿನ್ನು ಇಳ್ಕೋಬಹುದು. ಇದೇ ಆಫೀಸ್. ನೀವೇ ಹೋಗ್ತಿರೋ ಅಥವಾ ನಾನೇ ಹೋಗಿ ನೋಡ್ಕೊಂಡ್ ಬರ್ಲಾ? ಅಯ್ಯೋ ಅಮ್ಮವ್ರೆ, ನೀವು ಅಣ್ಣ ಕೌನ್ಸಿಲರ್ ಸಾಹೇಬ್ರು ಇದಾರಾ? ಇಲ್ವಲ್ಲ ಅಕ್ಕ, ಮೀಟಿಂಗ್ ಮುಗಿಸ್ಕೊಂಡು ಹೋದ್ರು ಅವಾಗ್ಲೇ ಸಾಹೇಬ್ರು. ಎಲ್ಲಿಗೆ ಹೋದ್ರು? ಎಷ್ಟೊತ್ತಿಗೆ ಹೋದ್ರು? ಗೊತ್ತಿಲ್ಲ ಅಮ್ಮವ್ರೆ, ಮೀಟಿಂಗ್ ಸಾಯಂಕಾಲನೇ ಮುಗೀತು. ಸಾಹೇಬ್ರು ಒಂದಿಷ್ಟು ಪಾರ್ಟಿ ಮೆಂಬರ್ಸ್ ಜೊತೆ 3-4 ಗಾಡಿಲಿ ಹೋದ್ರು. ನಾನು ಅವಾಗ್ಲೇ ಹೇಳಿಲ್ವಾ, ಅವನೇನ್ ಕಾಮನ್ ಮ್ಯಾನ, ಅವನು ಪೊಲಿಟಿಷಿಯನ್. ಅವ್ನ್ ಎಲ್ಲೆಲ್ಲಿ ಮೀಟಿಂಗ್ ಇರುತ್ತೋ, ಎಲ್ಲೆಲ್ಲಿ ಸಿಟ್ಟಿಂಗ್ ಇರುತ್ತೋ ಯಾರಿಗ್ ಗೊತ್ತು. ಅವ ನೀನ್ ಗುರಾಯಿಸ್ಬೇಡ, ನನ್ ಮಾತಿನ ಅರ್ಥ ಅದಲ್ಲ. ನೋಡು, ಈಗ ಎಲೆಕ್ಷನ್ ಗೆಲ್ಬೇಕಂದ್ರೆ ಏನೇನೋ ತಂತ್ರ ಹೆಣೆಯೋದಿರುತ್ತೆ. ಅದಕ್ಕೋಸ್ಕರ ಅಲ್ಲಿ ಇಲ್ಲಿ ಮೀಟಿಂಗ್ ಅಂತ ಅಟೆಂಡ್ ಆಗ್ತಿರ್ತಾನೆ. ಅವ್ರ ಜೊತೆ ಎಲ್ಲ ಮೀಟಿಂಗ್ ಮಾಡುವಾಗ ಈ ಮೊಬೈಲ್ಗಳು ಕೈಯ ಪಿಯ ಅಂತ ಸೌಂಡ್ ಮಾಡಿದ್ರೆ ಡಿಸ್ಟರ್ಬ್ ಆಗಲ್ವಾ? ಅದಕ್ಕೋಸ್ಕರ ಚಿಟ್ಟೆ ಹತ್ರ ಕೊಟ್ಟಿರ್ತಾನೆ. ನನ್ ಮಗ ಸ್ವಿಚ್ ಆಫ್ ಮಾಡಿರ್ತ. ಭಾವ, ಚಿಕ್ಕಣ್ಣನ ಮನೆಗೆ ಏನಾದ್ರೂ ಹೋಗಿರ್ಬೋದಾ? ಅಲ್ಗೊಂದ್ಸಲ ಹೋಗಿ ನೋಡ್ಕೊಂಡ್ ಬರಲ್ವಾ? ನೋಡು, ಅವನು MLA ಆಗ ಹೊರಟಿದ್ದಾನೆ. PM ಮನೆಗೆ ಹೋಗಿ ಏನ್ PP ಊತಾನ? ಮುಚ್ಚೋ ಬಾಯ್. ಒಂದ್ಸತಿ ಹೋಗಿ ನೋಡಿದ್ರೆ ಏನಾಗುತ್ತೆ? ನಡಿ ಹೋಗೋಣ. ಓಕೆ ಅಮ್ಮ, ಹೋಗೋಣ ಬನ್ನಿ. ಬೇಗ ಚಿಟ್ಟೆ ಮನೆಗೆ ಹೋಗೋ. ಅಮ್ಮ, ಚಿಟ್ಟೆ ಪತಂಗ ಎಲ್ಲರ ಮನೆಗೂ ಹೋಗೋಣ ಬಾ. ಚಿಟ್ಟಣ್ಣ, ಶಾಂತವಾ, ಚಿಟ್ಟಣ್ಣ, ಶಾಂತವಾ. ಯಾರವ್ರು ಇಷ್ಟೊತ್ತಾಗ ಕದ ತಟಕತ್ತೀರಿ? ಅವರ ನೀವ್ರಿ ಇಟ್ಟೊತ್ತಾಗ ಬರ್ರಿ. ಪರವಾಗಿಲ್ಲ. ಚಿಟ್ಟೆ ಮನೆಗ್ ಬಂದ? ಇಲ್ರಿ, ಅವ ಮುಂಜಾನೆ ಸಾಹೇಬ್ರ ಜೊತೆ ಹೋದವ. ಸಂಜಿನ ಫೋನ್ ಮಾಡಿದ್ದೀನ್ರಿ, ಆಫೀಸ್ನಾಗ ಮೀಟಿಂಗ್ ಐತಿ, ಮುಗಿಸ್ಕೊಂಡ್ ಬರಾಕ ಹೊತ್ತಾಕೇತೆವ್ವ ಅಂತ ಹೇಳಿದೀನ್ರಿ. ಅವನಾರ ಯಾಕ್ರಿ, ಏನಾತ್ರಿ? ಏನಾಗಿಲ್ಲ. ಅದು ನನ್ನ ಮಗನ ಫೋನು ಸ್ವಿಚ್ ಆಫ್ ಅಲ್ಲಿದೆ, ಚಿಟ್ಟೆ ಫೋನು ಸ್ವಿಚ್ ಆಫ್ ಅಲ್ಲಿದೆ. ಇಬ್ರು ಫೋನು ಒಟ್ಟಿಗೆ ಸ್ವಿಚ್ ಆಫ್ ಅಲ್ಲಿ ಇದ್ದಿದ್ದು ತುಂಬಾ ಅಪರೂಪ. ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ರಿ, ಅವ ಮಾತ್ರ ಸಾಹೇಬ್ರ ಜೊತೆನೇ ಇರ್ಬೇಕ್ರಿ. ನನಗೂ ಗೊತ್ತಿಲ್ರಿ ಅವನಾರ. ಅಕ್ಕ, ಚಿಟ್ಟೆ ಅಣ್ಣ ಸಾಹೇಬ್ರ ಜೊತೆ ಬಿಟ್ರೆ ಬೇರೆ ಎಲ್ಲಾದ್ರೂ ಹೋಗ್ತಾರಾ? ಸಾಹೇಬ್ರ ಜೊತೆ ಬಿಟ್ರೆ ಎಲ್ಲಿ ಹೋಗ್ಬೇಕವ? ಅವ್ರನ್ನ ಬಿಟ್ರ ಹಳ್ಳಿ ಮನಿಗೆ ಬರುದು. ಅವಾಗೇನಂತ ಹೇಳ್ಕೊಳುವಂತ ದೋಸ್ತ್ರಿಲ್ಲ, ಏನಿಲ್ಲ. ಸರಿ ಅಮ್ಮ, ನಾವಿನ್ ಬರ್ತೀವಿ. ಅಮ್ಮ, ಪ್ಲೀಸ್ ಸಮಾಧಾನ ಮಾಡ್ಕೊಮ್ಮ. ನೀನು ಅವನಿಗೆ ಚಿಕ್ಕ ಮಗುನ ಅಷ್ಟೊಂದು ಭಯ ಬೀಳಕ್ಕೆ. ಏನೋ ಒಂದ್ ಸೀಕ್ರೆಟ್ ಮೀಟಿಂಗ್ ಇರ್ಬೋದು, ಅದಕ್ಕೋಸ್ಕರ ನೆಟ್ವರ್ಕ್ ಸಿಗದೆ ಇರೋ ಜಾಗಕ್ಕೆ ಹೋಗಿರ್ಬೋದು. ಅವನ್ ಯಾವತ್ತಾದ್ರೂ ಈ ತರ ಎಲ್ಲ ಮಾಡಿದನ? ಅದಕ್ಕೆ ಕಣೋ ಗಾಬರಿ ಆಗ್ತಿರೋದು. ಹೌದಮ್ಮ, ಅವ್ನ್ ಯಾವತ್ತೂ ಈ ತರ ಮಾಡೇ ಇಲ್ಲ. ಅಕಸ್ಮಾತ್ ಅವ್ನು ಎಲ್ಲೇ ಹೋಗೋದಿದ್ರು ನೀನ್ ಹೇಳಿನೇ ಹೋಗ್ತಾನೆ. ಬಟ್ ಇವತ್ತಾಕೆ ಈ ತರ ಮಾಡ್ದ ಅಂತ ಗೊತ್ತಾಗ್ತಿಲ್ಲ. ಜಯರಾಮ, ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೋ. ಎಲ್ಲಿಗೋ ಹೋಗೋದು, ಎಲ್ಲಿ ಹುಡ್ಕೋದು? ಅಮ್ಮ, ಇನ್ನೊಂದ್ ದಾರಿ ಇದೆ. ಮಂತ್ರಿಗಳು ಆಸ್ಪತ್ರೆಯಲ್ಲಿ ಇದಾರಲ್ಲ, ಅಲ್ಲಿಗೆ ಹೋದ್ರೆ ಅವ್ರಿಗೇನಾದ್ರೂ ಗೊತ್ತಿರ್ಬೋದಲ್ವಾ? ಹಲೋ, ರಾತ್ರಿ ಇಲ್ಲಿ ಕೆಟ್ಟ ಎಡೆ ಕೊಡ್ಬೇಡ. ಮಂತ್ರಿಗಳನ್ನ ನೋಡಕ್ಕೆ ನಮ್ಮನ್ನ ಬಿಡ್ತಾರ ಒಳಗಡೆ. ನಾವು ತೀರ್ಥನ್ ಕಡೆಯವ್ರು ಅಂತ ಹೇಳಿದ್ರು ಕೂಡ ಒಳಗಡೆ ಬಿಡಲ್ಲ, ಅಷ್ಟೊಂದು ಟೈಟ್ ಸೆಕ್ಯೂರಿಟಿ ಇರುತ್ತೆ. ಅಲ್ಲಾರು ಪೊಲೀಸರು ಇದ್ದಂಗಿದ್ದಾರೆ. ಒಂದ್ ನಿಮಿಷ ಇರಮ್ಮ, ಸೈಡ್ಗೆ ಹಾಕ್ತೀನಿ. ಸರ್, ಆ ಥರ ಏನೂ ಸಮಸ್ಯೆ ಇಲ್ಲ ಸರ್. ಪ್ರತಿ ಗಾಡಿನೂ ಚೆಕ್ ಮಾಡ್ತಾ ಇದ್ವಿ. ಆ ಗಾಡಿ ನಿಲ್ಸ್ರೆ, ಕರ್ಕೊಂಬಂದ್ರೆ. ಹಾಂ, ಆಯ್ತು ಸರ್. ಐ ವಿಲ್ ಕಾಲ್ ಬ್ಯಾಕ್ ಸರ್. ರೈಟ್ ಸರ್, ರೈಟ್. ಯಾರು ನೀವು? ಸರ್, ನನ್ನ ಹೆಸರು ಜಯರಾಮ್ ಅಂತ. ಕೇಶವ್ ಸ್ಟೀಲ್ಸ್ ನ ಓನರ್ ಕೇಶವ್ ಪ್ರಸಾದ್ ಇದಾರಲ್ಲ, ಅವ್ರ ದೊಡ್ಡ ಮಗನ. ಎಲ್ಲಿಂದ ಬರ್ತಾ ಇದ್ದೀರಾ? ಸರ್, ನನ್ ಮಗ ಕಾಣಿಸ್ತಾ ಇಲ್ಲ ಸರ್. ಎಲ್ಲ ಕಡೆ ಹುಡುಕಿದ್ವಿ ಸರ್,
ಅವ್ನ ಫೋನು ಸ್ವಿಚ್ ಆಫ್ ಅಲ್ಲಿದೆ. ಅವನ ಮೇಲೆ ಅಟ್ಯಾಕ್ ಬೇರೆ ಆಗಿದೆ. ದಯವಿಟ್ಟು ಅವ್ರನ್ನ ಹುಡ್ಕೊಡಿ ಸರ್ ಪ್ಲೀಸ್. ಅವ್ರ ಫೋಟೋ ಏನಾದ್ರು ಇದೆಯಾ? ಸರ್, ನಮ್ ಶ್ರೀದೇವಿ ಕಾಲೋನಿ ಕಾರ್ಪೊರೇಟ್ರು, ಹೆಸರು ತೀರ್ಥಂಕರ್ ಪ್ರಸಾದ್ ಅಂತ. ಇವ್ರವ್ರ ತಾಯಿ. ಓ, ಕಾರ್ಪೊರೇಟ್ರು, ಅದೇ ಮಿನಿಸ್ಟರ್ ಚಾಕು ಹಾಕಿದ್ರಲ್ಲ, ಆ ಏರಿಯಾದವ್ರಾ? ಎಕ್ಸಾಕ್ಟ್ಲಿ ಸರ್. ಆಕ್ಚುಲಿ ತೀರ್ಥ ಬೆಳಿಗ್ಗೆ ಪ್ರಚಾರಕ್ಕಂತ ಹೋಗಿ ವಾಪಸ್ ಬಂದು ಮತ್ತೆ ಆಚೆ ಹೋದವನು ತಿರ್ಗಾ ಬರ್ಲೇ ಇಲ್ಲ. ಅಟ್ಲೀಸ್ಟ್ ಅವನು ಎಲ್ಲೇ ಹೋಗೋದಿದ್ರು ಅಮ್ಮನ್ಗೆ ಇನ್ಫಾರ್ಮ್ ಮಾಡೋಗ್ತಾನೆ. ಈ ಸರಿ ಏನು ಇನ್ಫಾರ್ಮ್ ಮಾಡದೆ ಹಾಗೆ ಹೋಗಿದ್ದಾನೆ. ಹೌದು ಸರ್, ಅವ್ನು ಯಾವತ್ತೂ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡೇ ಇಲ್ಲ ಸರ್. ಇವತ್ತು ಅವನ ಫೋನು, ಅವನ PA ಫೋನು ಎಲ್ಲ ಸ್ವಿಚ್ ಆಫ್ ಅಲ್ಲಿದೆ ಸರ್. ಸರ್, ನಾವು ಪಾರ್ಟಿ ಆಫೀಸ್ ವರ್ಗೂ ಹೋಗಿದ್ವಿ ಸರ್. ಮೀಟಿಂಗ್ ಮುಗಿಸ್ಕೊಂಡು ಸಂಜೆನೆ ಹೊರಟೋದ್ರು ಅಂತ ಹೇಳಿದ್ರು ಸರ್. ನಮಗ್ ಗೊತ್ತಿರೋ ಜಾಗದಲ್ಲೆಲ್ಲ ಹುಡುಕಿದ್ವಿ, ಎಲ್ಲೂ ಸಿಕ್ಕಿಲ್ಲ ಸರ್. ಪ್ಲೀಸ್ ಹೇಗಾದ್ರೂ ಮಾಡಿ ಹುಡ್ಕೊಡಿ ಸರ್. ಗಲಾಟೆ ಬೇರೆ ಆಯ್ತು. ಈಗ ಸಾಹೇಬ್ರು ಬೇರೆ ಕಾಣಿಸ್ತಿಲ್ಲ ಸರ್. ಅದಕ್ಕೆ ನಮ್ಮೆಲ್ರಿಗೂ ಭಯ. ಸಂಬಂಧಪಟ್ಟ ಪಕ್ಷದವ್ರ ಹತ್ರ ಏನಾದ್ರು ವಿಚಾರಿಸಿದ್ರ? ಯಾರನ್ನ ಕೇಳ್ಬೇಕು, ಏನ್ ಕೇಳ್ಬೇಕು ಒಂದು ಗೊತ್ತಾಗ್ತಿಲ್ಲ ಸರ್. ಸರ್, ಮಂತ್ರಿಗಳು ಆಸ್ಪತ್ರೆಯಲ್ಲಿದ್ದಾರೆ. ಅವ್ರನ್ನ ಕೇಳಿದ್ರೆ ಏನಾದ್ರೂ ವಿಷಯ ತಿಳಿಬೋದಾ? ಅದು ಕಷ್ಟ. ಕಾಣೆಯಾಗಿ 24 ಗಂಟೆವರೆಗೂ ಕೇಸ್ನ ರಿಜಿಸ್ಟರ್ ಮಾಡೋದಕ್ಕಾಗಲ್ಲ. ಅದ್ರ ಹೊರತಾಗಿ ನಾನೇನಾದ್ರೂ ಸಹಾಯ ಮಾಡ್ಬೇಕಾದ್ರೆ ಹೇಳಿ ಮಾಡ್ತೀನಿ. ಸರ್, ಅವ್ರ ನಂಬರ್ ಕೊಡ್ತೀನಿ. ಅವ್ರು ಎಲ್ಲಿದ್ದಾರಂತ ಟ್ರೇಸ್ ಮಾಡಿ ಹೇಳ್ಬೋದಾ? ಶೂರ್, ಕೊಡಿ. ತಗೊಳ್ಳಿ ಸರ್. ಹೇಳಿ. 9845 ಸರ್, ಸರ್, ಏನಾದ್ರು ಗೊತ್ತಾಯ್ತಾ? ಅವರ ಲಾಸ್ಟ್ ಕಾಲ್ ಬಂದು ರಾಯಲ್ ಪ್ರಿನ್ಸ್ ಹೋಟ್ಲ್ ಹತ್ರ ಟ್ರೇಸ್ ಆಗಿದೆ. ಬಹುಶಃ ಕಾರ್ಪೊರೇಟರ್ ಅಲ್ಲಿದ್ರು ಇರ್ಬೋದು. ಇನ್ ಕೇಸ್ ಅವ್ರು ಇಲ್ಲ ಅಂದ್ರೆ ನನಗೆ ಇನ್ಫಾರ್ಮ್ ಮಾಡಿ. ನಾನು IR ಆಫೀಸರ್ ಹತ್ರ ಮಾತಾಡ್ತೀನಿ. ಸರ್, ನಿಮ್ಮ ನಂಬರ್ ಕೊಡಿ. ಅಮ್ಮ ರೇ, ಬನ್ರಿ ಇಲ್ಲಿ.